ನಮಸ್ಕಾರ ವೀಕ್ಷಕರೇ, ನಾನು ಭಾರತಿ ಲೋಕೇಶ್. ಇವತ್ತು ನಾನು ಸಿಹಿ ಪುಂಡಿ ಮಾಡಿದ್ದೇನೆ. ಕುಚ್ಚಲಕ್ಕಿಯಿಂದ ತೆಂಗಿನ ತುರಿ, ಬೆಲ್ಲ ಎಲ್ಲ ಹಾಕಿ. ಹಾಗಾದರೆ ನೋಡೋಣಲ್ಲವೇ ಹೇಗೆ ಮಾಡುವುದೆಂದು. 2 ಲೋಟ ಕುಚ್ಚಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಚೆನ್ನಾಗಿ ತೊಳೆದು 4-5 ಗಂಟೆ ನೀರಲ್ಲಿ ನೆನೆಸಬೇಕು. ನೆನೆದ ಅಕ್ಕಿಯನ್ನು, ಕುಚ್ಚಲಕ್ಕಿಯನ್ನು ಈಗ ಮಿಕ್ಸಿಗೆ ಹಾಕಿ ಸಣ್ಣ ರವೆಯಷ್ಟಾಗುವಷ್ಟು ನುಣ್ಣಗೆ ರುಬ್ಬಬೇಕು. 1 ಲೋಟ ನೀರು ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು. ತುಂಬ ನುಣ್ಣಗಾಗುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಣ್ಣ ರವೆಯಷ್ಟಾದರೆ ಸಾಕು. ಆದರೆ ಗಟ್ಟಿ ರುಬ್ಬಬೇಕು ಅದನ್ನು. ಉಳಿದ ಅಕ್ಕಿಯನ್ನು ಹೀಗೆಯೇ ರುಬ್ಬಿದ್ರೆ ಆಯಿತು. ನಾನು ಮಧ್ಯಾಹ್ನ ಅಕ್ಕಿ ನೆನೆ ಹಾಕಿ ರಾತ್ರಿ ಕಡೆದು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಮರುದಿನ ಬೆಳಿಗ್ಗೆ ಸಿಹಿ ಪುಂಡಿ ಮಾಡಲಿಕ್ಕೆ. ತೆಂಗಿನ ತುರಿ, ದೊಡ್ಡ ತೆಂಗಿನಕಾಯಿ ಆದರೆ ಒಂದು ಅರ್ಧ ಹೋಳು ತೆಂಗಿನ ತುರಿ ಸಾಕಾಗ್ತದೆ. ಮತ್ತು ಏಲಕ್ಕಿ ಪುಡಿ, ಒಂದು ದೊಡ್ಡ ಕಪ್ಪಿನಷ್ಟು ಬೆಲ್ಲದ ಹುಡಿ ತಗೊಂಡಿದ್ದೇನೆ ನಾನು. ಇದರಲ್ಲಿ ಎಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಡ್ಲಿಯನ್ನು ಬೇಯಿಸುವ ಪಾತ್ರೆ ಇದು, ಹಬೆಯ ಪಾತ್ರೆ. ನೀರು ಬಿಸಿಯಾಗಲಿಕ್ಕೆ ಇಡುವ. ಈಗ ನೋಡಿ ನಾನೀಗ ಹೇಗೆ ಮಾಡ್ತಾ ಇದ್ದೇನೆಂದು. ಹಿಟ್ಟು ಸ್ವಲ್ಪ ತೆಗೆದುಕೊಂಡು ಅದನ್ನು ಚಪ್ಪಟೆ ಒತ್ತಿ ನಡುವೆ ಇದೇ ರೀತಿ ಒತ್ತಿ ಹೂರಣ ತುಂಬಲು ಜಾಗ ಮಾಡಬೇಕು. ಈಗ ನೋಡಿ ಹೂರಣ ತುಂಬ್ತಾ ಇದ್ದೇನೆ ನಾನು. ತುಂಬಿ ಸುತ್ತು ಮುಚ್ಚಿದ್ರೆ ಆಯ್ತು ಅದನ್ನು ಎಳೆದು. ಇದೇ ರೀತಿ ಎಲ್ಲ ಸಿಹಿ ಪುಂಡಿಯನ್ನು ರೆಡಿ ಮಾಡಿ ಇಡುವ. ಈಗ ನೀರು ಬಿಸಿಯಾಗಿದೆಯಾ? ಇವಾಗ ನೀರು ಬಿಸಿಯಾಗಿದೆ. ಒಂದೊಂದೇ ಸಿಹಿ ಪುಂಡಿಯನ್ನು ಇಡುವ. ರೆಡಿ ಮಾಡಿದ ಎಲ್ಲ ಪುಂಡಿಯನ್ನು ಇಟ್ಟಿದ್ದೇನೆ. ಇನ್ನೊಂದು 20-25 ನಿಮಿಷ ಜೋರು ಉರಿಯಲ್ಲಿ ಬೇಯಿಸುವ ಹಬೆಯಲ್ಲಿ. ನೋಡಿ ಸಿಹಿ ಪುಂಡಿ ರೆಡಿಯಾಗಿದೆ. ಈಗ ನಾನು ಮಾಡಿದ ಈ ಅಡುಗೆಯನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು.